ಹೆಸರು ಪ್ರಮೋದ್ ಅಂತ ಹೇಳ್ಬಿಟ್ಟು ಹಳೆಹಳ್ಳಿ ಗ್ರಾಮ, ಮಂಚನಹಳ್ಳಿ ಹೋಬಳಿ, ಗೌರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಸೊ ನಮಗಿಲ್ಲಿ ಲಾಸ್ಟ್ ಒಂದು 3 months ಬ್ಯಾಕು ಇಲ್ಲಿ ನಮ್ಮ ಹಳೆಹಳ್ಳಿಯಲ್ಲಿ ICL ಕಂಪ್ನಿ ವತಿಯಿಂದ ಒಂದು ಫಾರ್ಮರ್ ಮೀಟಿಂಗು ಇದು ಮಾಡಿದರು. ಆಗ ನಾವು ಅವ್ರ ಜೊತೆ ಎಲ್ಲ ನಾವು ಇದು ಮಾಡಿದಾಗ ಸೊ ಅವರು ನಮ್ಮ ವಿಳೆದೆಲೆ ತೋಟಕ್ಕೆ ನಾವು ಹತ್ರ ಒಂದು ಸುಮಾರು ಒಂದು 23 ನಮ್ಮ ತಾತವ್ರ ಕಾಲದಿಂದನೂ ನಾವು ಬೆಳಿತಾನೆ ಇದ್ದೀವಿ ವಿಳೆದೆಲೆನ. ಮಳೆ ಇದ್ದಿದ್ದ ಕಾರಣ ಒಂದು 10 ವರ್ಷ ಗ್ಯಾಪ್ ಆಗಿತ್ತು. ತಿರುಗಿ ಈಗ ಮಳೆ ಆದ್ಮೇಲೆ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಬರೀ ಆರ್ಗ್ಯಾನಿಕ್ಕು, ತಿಪ್ಪೆ ಗೊಬ್ಬರ ಅಂಥದ್ದೇ ನಾವು ಬೆಳೆಸ್ಕೊಂಡೇ ಇದ್ವಿ, ಬೇರೆ ಇನ್ನೇನು ಮಾಡ್ತಾ ಇರಲಿಲ್ಲ. ತಿಪ್ಪೆ ಗೊಬ್ಬರ, ಕೆಮ್ಮಣ್ಣು ಅಂಥದ್ದೇ ಬೆಳೆಸ್ತಾ ಇದ್ವಿ. ಈಗ ರಾಜೇಶನವರು ನಮಗೆ ಏನು ಮಾಡಿದ್ರು, ಪಾಲಿಸಲ್ಫೇಟು ಮತ್ತು ಐಪಿಕ್ ಅಂತ ಹೇಳ್ಬಿಟ್ಟು ಒಂದು ಫರ್ಟಿಲೈಸರ್ ಇದನ್ನು ರೆಕಮೆಂಡ್ ಮಾಡಿದ್ರು. ಅವರು ಈ ಥರ ಅಪ್ಲೈ ಮಾಡಿ ತುಂಬ ಎಲೆ ಎಲ್ಲ ಚೆನ್ನಾಗಿ ಬರುತ್ತೆ, ಇಳುವರಿ ಮತ್ತು ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾವು ಅದನ್ನು ಅಪ್ಲೈ ಮಾಡಿದಾಗ ನಮಗೆ ರಿಸಲ್ಟ್ ಚೆನ್ನಾಗೇ ಗೊತ್ತಾಯಿತು. ಯಾಕೆಂದರೆ ಈ ಥರ ಎಲೆ ನಮ್ಮ ಸುತ್ತಮುತ್ತ ಎಲ್ಲೂ ಬರ್ತಾಯಿಲ್ಲ. ಎಲೆ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಇದೆ ಈ ಎಲೆಗೂ ಅದಕ್ಕೂ. ಎಲ್ಲರೂ ವ್ಯಾಪಾರಸ್ಥರೆಲ್ಲನೂ ನಮ್ಮೆಲ್ಲ ಲೈಕ್ ಮಾಡ್ತಿದ್ದಾರೆ. ಸೊ ನಮಗೂ ಖುಷಿ ಆಯಿತು. ಸೊ ಹಂಗಾಗಿ ನಾವು ಈ ICL ಕಂಪ್ನಿಗೆ ನಾವು ಒಂದು ಚಿರಋಣಿಯಾಗಿ ನಾವು ಇದನ್ನೇ ನೆಕ್ಸ್ಟ್ ಹಾಗೆ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ನಾವು ಈ ICL ಕಂಪ್ನಿಯವ್ರು ಏನು ಮಾಡಿದ್ರು, ಪಾಲಿಸಲ್ಫೇಟು ಮತ್ತು ಐಪಿಕ್ ಅನ್ನೋ ಒಂದು ಫರ್ಟಿಲೈಸರ್ನ ಹೇಳಿದರು. ಸೊ ನಾವೇನು ಮಾಡಿದ್ವಿ, ಅಪ್ಲೈ ಮಾಡಿದಾಗ ನಮಗೆ ಇಲ್ಲಿ ಗೆಣ್ಣುಗಳೆಲ್ಲ ನಮ್ಗೆ ಅವಾಗ ಇರಲಿಲ್ಲ. ಈಗ ಅದು ಬ್ರಾಂಚಸ್ ಎಲ್ಲ ಬರ್ತಿದೆ, ಕಲರು ಚೇಂಜ್ ಆಯಿತು, ನಂಬರ್ ಆಫ್ ಲೀವ್ಸು ಜಾಸ್ತಿ ಆಯಿತು, ಮತ್ತು ಎಲೆ ಅಗಲ ಮತ್ತು ಕ್ವಾಲಿಟಿ ಚೆನ್ನಾಗಿದೆ. ಹಂಗಾಗಿ ಬಳ್ಳಿಯಲ್ಲಿರೋ ಅಷ್ಟು ಹೇಳ್ಬೇಕಂದ್ರೆ ಈ ರೋಗ ನಿರೋಧಕಂದರೆ ಈ ಏನಂತಾರೆ, ಕರ್ಜಾಳು ಅಂತ ಕರೀತಾರೆ ನಮ್ಮ ಸೈಡು ಎಲ್ಲ ಹಳ್ಳಿ ಭಾಷೆಯಲ್ಲಿ. ಕರ್ಜಾಳು ಅನ್ನೋದು ಸ್ವಲ್ಪ ಕಮ್ಮಿ ಆಗಿದೆ ಹೇಳ್ಬೇಕಂದ್ರೆ. ರೆಸಿಸ್ಟೆಂಟ್ ಬಂತ ಪ್ಲ್ಯಾಂಟ್ಗೆ ಏನೋ ಗೊತ್ತಿಲ್ಲ, ಬಟ್ ಹೇಳ್ಬೇಕಂದ್ರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ನಮಗೆ ತುಂಬ ಖುಷಿ ಆಗ್ತಿದೆ ಈ ತೋಟ ನೋಡಿ. ಯಾಕೆಂದರೆ ನಮಗೆ ಆಶ್ಚರ್ಯ ಆಗ್ತಿದೆ, ಸಿಕ್ಕಾಪಟ್ಟೆ ಎಲೆ ಬರ್ತಾ ಇದೆ, ನಮ್ಗೆ ಕೊಯ್ಯೋಕ್ಕೆ ಆಗ್ತಿಲ್ಲ ಅಂಥ ಪರಿಸ್ಥಿತಿ. ಈಗ ಚೆನ್ನಾಗಿ ಇದಾಯಿತು.